ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನಾಯ್ತು ಅಂತ ನೋಡೋಣ. ಇಲ್ಲಿ ನೋಡ್ರಿ, ಸೋನು ಹಿಡ್ಕಸ್ ಮಾಡಿ ಮೇವು ಕತ್ತರ್ಸಾಗತ್ತಾನ್ರಿ. ಎಮ್ಮಿ ಅಲ್ಲಿ ಕಟ್ತೇವಲ್ರಿ ಸಂಜೆ ಟೈಮ್ನಾಗ, ಅದಕ್ಕೆ ಇಲ್ಲಿ ಕಟ್ಲಕ್ಕೆ ಮೇವು ಹೊಡ್ಯಾಕತ್ತಾನ ನೋಡ್ರಿ. ರಾಮೇಶ ಐತಲ್ರಿ ಇವತ್ತು. ಎಲ್ಲ ಮನೆ ಸ್ವಚ್ಛ ಮಾಡೋದು, ಮನೆ ತೊಳೆಯೋದು, ಕುಡಿಯೋ ನೀರು ತುಂಬೋದು ಎಲ್ಲ ಮಾಡಿದೆ ನೋಡ್ರಿ. ಮುಂಜಾನೆ ಎದ್ದು ಜಾಸ್ತಿ ಕೆಲಸ ಇರ್ತಾವೆ, ಪೂಜೆಗಳು ಮಾಡ್ಬೇಕ್ರಿ ನೋಡ್ರಿ. ಎಲ್ಲ ನೀರು ಬಂದಿವು, ನೀರು ಹಾಕಿ ತೊಳೆದಿನಿ ನೋಡ್ರಿ. ಯಜಮಾನ್ರು ಗಾಡಿ ತೊಳೆಯಕತ್ತಾರ. ಚಿನ್ನು ಶಾಲೆಗೆ ಹೋಗ್ತಾವಂತ. ಹಾಗೆ ಚಹಾ ಮಾಡಿಕೊಡೋದು, ಚಹಾ ಹಾವತ್ತಿಲ್ಲ ಹೀಗೆ ಹಂಗೆ ತುಂಬ ಬಂದಿದ್ರಿ. ಗ್ಯಾಸ್ ತಗೊಂಡು ಅಡುಗೆ ಮಾಡಬೇಕಿಲ್ಲ, ಪೂಜೆಗಳು ಮಾಡಿ ಅಡುಗೆ ಮಾಡ್ತೀನಿ. ಇವತ್ತಿನ ರಂಗೋಲಿ ನಾನೇ ಹಾಕಿನಿ ನೋಡ್ರಿ. ಪೂಜೆ ಮಾಡೀನಿ, ಅಮಾವಾಸ್ಯೆ ಪೂಜೆ ಇದೆಲ್ಲ ತೊಳೆದಿವ್ರಿ ಆಗಲಿ ಸ್ವಚ್ಛಾಗಿ. ಏನು ತಿತ್ತಿಪ್ಪ ನೀನು ಊರಿನ ತಂದು ನಿಲ್ಕೈತಿಲ್ಲತ್ತಾನ ನೋಡ್ರಿ ಸೋನು. ಒಂದು ಎದ್ರಾಗ ತಾಟ್ಲೆ ಹಾಕಿ ತಿನ್ನು. ಜವಾರಿ ನೀರ್ಲೆ ಹಣ್ಣು ಅವಾಗ ನೋಡ್ರಿ. ಹಸ್ತಲ್ ಪೂಜೆ ಈ ರೀತಿ ಮಾಡಿ ನೋಡ್ರಿ. ಅಮಾವಾಸ್ಯೆಗೆ ಅರಿಶಿಣ ಲೇಪನೆ ಮಾಡ್ಬೇಕತ್ತ ಹಸ್ತಲಿಗೆ. ಯಾವುದೇ ಕೆಟ್ಟ ಶಕ್ತಿ ಒಳಗೆ ಬರಂಗಿಲ್ಲ ಅಂತ ನೋಡ್ರಿ. ಇನ್ನು ದೇವ್ರ ತುಂಬಿಟ್ಟಾನ ಸೋನು. ದೇವ್ರ ಪೂಜೆ ಮಾಡವನ ರೀ. ಬಡ್ದು ಹಾಕ್ದ ಮತ್ತು ಲೈಟ್ ಹೋಗೋಣ ಒಗ್ಲಿಕ್ಕೆ ಇದು ಬೇಸರ ಆಗ್ತದಲ್ರಿ. ನೀರು ಚಾಲು ಇದ್ದ ಕೈಲೇ ಒಗ್ದು ಹಾಕಿನಿ ನೋಡ್ರಿ. ಲೈಟ್ ಭೀ ಹೋಗ್ಯಾವ್ರಿ. ಇನ್ನೂ 9:30 ಇಲ್ಲಿ ಟೈಮ. 8ಕ್ಕೆ ಹೋಗ್ಯಾವ್ರಿ ಇವತ್ತು. ಇನ್ನೂ ಬರ್ತಾವೆ ಏನು ಮಾಡ್ತಾವೆ ಗೊತ್ತಿಲ್ಲ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಊಟಕ್ಕೆ ಏನು ಮಾಡಕತ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ಹೋಳಿಗೆ ಮಾಡಕತ್ತೀನಿ ರೀ. ಇಲ್ಲಿ ಒಂದು ಮಾಡೀನಿ ಈಗ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅನ್ನ ಇತ್ತು ನಿನ್ನಿಂದು, ಅನ್ನ ಬಿದ್ದೀನಿ. ಮತ್ತು ಇಲ್ಲಿ ಆಂಬ್ರ ಕಾಸಿನ ನೋಡ್ರಿ. ಮೆಣಸಿನ್ಕಾಯಿ ಆಂಬ್ರ, ಬದ್ನಿಕಾಯಿ ಪಲ್ಯ. ಇಲ್ಲಿ ಹುಳಿ ಮಾಡಿಟ್ಟೇನಿ ರೀ. ಹಿಟ್ಟೈತಿ, ಇಲ್ಲಿ ಹೂರಣ ಐತಿ. ಲೇಟ್ ಆಗೈತೆ ರೀ, 10 ಗಂಟೆ ಆಗೈತಿ ಟೈಮ. ಮ್ಯಾಗಿನ ಕೆಲಸನೇ ಜಾಸ್ತಿ ಇರ್ತಾವೆ. ಎಲ್ಲ ಮಾಡಿ ಹೋಗಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಐತೆ. ಆ ಕಡೆ ಪೂಜೆ ಮತ್ತೆ ಇರ್ತಾವಲ್ರಿ. ನೋಡ್ರಿ ಹೋಳಿಗೆ ಯಾವ ರೀತಿ ಬರಕತ್ತಾವ. ನಾವು ಹೋಳಿಗೆ ಮಾಡೋದು ಕಷ್ಟ ಇದೆ ನೋಡ್ರಿ. ನಾನು ಅಷ್ಟೇ ಮಾಡಿದ್ದೇವ್ರಿ. ಅನ್ನ ಹುರಿದಿದ್ದಲ್ರಿ ರಾತ್ರಿ ಅಂದ್ರೆ ರಾತ್ರಿ ಅನ್ನ ಹುರಿದು ಸೋನು ನಾಲ್ಕು ಜರ ಊಟ ಮಾಡಿದ್ರಿ. ಊಟ ಮಾಡಿ ಮಾಡ್ತೀವಿ. ಲೇಟ್ ಆಗ್ತದಲ್ರಿ ಮುಂಜಾನೆ ಚಾಯ್ ಕುಡಿಯಂಗಿಲ್ಲ ಜಾಸ್ತಿ. ದಿನಾಗೂ ಚಾಯ್ ಮಾಡಲ್ಲ. ಅದ್ರ ಸಂಬಂಧ ಊಟ ಮಾಡೋದ್ರ ರೂಢಿ ಐತಲ್ರಿ.
ಚಿನ್ನದು ಹೋಗ್ಯಾರ ಸಾಲಿ 8ಕ್ಕೆ ಇರುತ್ತದು ಇವತ್ತು ಸಾಲಿ 8ಕ್ಕೆ ಹೋಗ್ಯಾರ ಎಷ್ಟಕ್ಕೆ ಬಿಡ್ತಾರೆ ಗೊತ್ತಿಲ್ಲ ರೀ ಇವತ್ತು ಜಲ್ದಿ ಬಿಡ್ತಿರ್ಬೇಕು ಅನ್ನಿಸ್ತದ ರೀ ಗೊತ್ತಿಲ್ಲ ಆಯ್ತು ನೋಡಿರಿ ಈ ಹೋಳಿಗೆ ಮಾಡೀನಿ ಎಂಥ ಸೂಪರಾಗಿ ಆಗ್ಯಾವ ನೋಡ್ರಿ ಇಷ್ಟು ಹೋಳಿಗೆ ಮಾಡೀನಿ ಮತ್ತು ಇಷ್ಟೇ ಚಪಾತಿ ಮಾಡೀನಿ ನೋಡ್ರಿ ಸೊಗ್ಲು ಹೋತಾವ ಮಸ್ತಾಗ್ಯಾವ ನೋಡ್ರಿ ಚಪಾತಿ ಎಷ್ಟು ಚಪಾತಿ ಎಷ್ಟು ಹೋಳಿಗೆ ಮಾಡೀನಿ ಊಟ ಮಾಡ್ತೀವಿ ರೀ ಬರೀ ಊಟ ಮಾಡೋಣ ಆಂಧ್ರ ಹೋಳಿಗೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ ನೋಡ್ರಿ ಪೈಪ್ ಹುಚ್ಚಿ ಆತ ನಮ್ಮ ಸೋನು ಹೇಳಿಲ್ಲ ಬಿಟ್ಟಿಲ್ಲ ಲೈಟ್ ಬಿ ಇವತ್ತು ಹೋಗಿಲ್ಲ ಒಟ್ಟು ಅಡುಗೆ ಮಾಡಿ ಊಟ ಮಾಡಿ ಈ ಕಡೆ ಬಂದೀನಿ ನೋಡ್ರಿ ಇದು ನೀರು ಇಷ್ಟೆಲ್ಲ ತುಂಬಿ ನಿಂತದ ನೋಡ್ರಿ ನೀರು ತುಂಬಿ ನಿಂತದ ಎಷ್ಟು ನನ್ನ ಗಳೆ ಹೊಡ್ಯಾಳಿಗೆ ಅದು ಏನಾರ ಟ್ಯಾಕ್ಟರ್ ದಿಂಡಿಗೆ ತಟ್ಟಿ ಮುರಿದೋದ್ರಿ ಅದು ಪೈಪು ಕಡ್ದತ ಅವ ನೋಡ್ಯಾನ ಯಾವಾಗ ನೋಡ್ಯಾನ ಹೇಳಿಲ್ವಿ ನೋಡ್ರಿ ಇವೆಲ್ಲ ನೀರು ಆ ಪಾನ ಇಲ್ಲವ ಪಾನ ಮನ್ಯಾಗವ ಕೂತು ಏನು ಮಾಡ್ದಿ ಮಾಡ್ಸು ಹಂಗೆ ಮಾಡಿಸಿ ಕಲ್ಲಿಡು ಚಂದ ಇಡು ಕಾಲ ಹೊಲುತ್ತು ನೀರು ಮಂತ ಕಡೆ ಐದು ತೊಂಬೋಗಿ ಪಾನ ತೊಂಬೋಗಿ ಸಾರತ್ ಹೋಗಿ ಎಲ್ಲಿ ಕೌಲಿ ಮಾಡ್ಬೇಕಾಗ್ತದ ಸನಿಕಿ ಎಲ್ಲದ ಮತ್ತೆ ಹೆಣ್ಮೋಣಗಳ್ದ ಅದ ನೋಡಿಲಿ ಆ ಸಣ್ಣ ಸನ್ಕಿ ತೊಗೊಂಡು ಪಾನ ತೊಗೊಂಬೋಗಿ ನೀ ಇವು ಹಾಲು ಉಚ್ಬೇಕಾಗ್ತದ ನೋಡ್ರಿ ಈಗ ಸುಮ್ಮನೆ ಪೈಪ್ ಹುಚ್ಚದ ಒಟ್ಟು ನೀರು ನಡ್ದವ ಇವು ಹಾಲು ಉಚ್ಚಿಬಿಡೋಣ್ರಿ ಕಬ್ಬಿ ನೀರು ಬಿಡೋಣಂತ ಭಾಳ ತಲೆ ತಾಪ್ ನೋಡ್ರಿ ದಂಧಿ ಅವು ಪೈಪ್ ಕುಂಡ್ರಲ್ಲ ಬಿಡಲ್ಲ ಮೈ ಅಷ್ಟು ತೊಯ್ತ್ರಿ ನಂದು ಅರ್ಧ ನೀರು ಅಲ್ಲೇ ಹಾಳಾಲೋತಾವ ಏನು ಮಾಡ್ತೀರಿ ಇಲ್ಲಿ ತೆಳಗೆ ಉಚ್ಚಿಬಿಡ್ತೇವೆ ಕಡೆ ಕಬ್ಬಿಗಾರ ಹೋಗ್ತಾವ್ರಿ ಉಚ್ಚದೇವು ನೋಡ್ರಿ ಇಂತೂ ಪೈಪ್ ಉಚ್ಚದೇವು ಸಿಕ್ಕಾಪಟ್ಟೆ ಸಾಹಸಪಟ್ಟೆವು ಯಾಕಂದ್ರೆ ಅದು ಚಾಲು ಪೈಪ್ ಉಚ್ಬೇಕಲ್ರಿ ಬಂದು ಪ್ಲೇಟ ನೀರು ಹಾರ್ತಾವ್ರಿ ಮೈ ಎಲ್ಲ ತೊಯ್ದುಬಿಡ್ತು ನೋಡ್ರಿ ಇದೆಲ್ಲ ಸೀರೆಲ್ಲ ತೊಯ್ದುಬಿಟ್ಟದ್ರಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನೋಡ್ರಿ ಮೈ ಮ್ಯಾಗೆಲ್ಲ ನೀರೇ ನೀರು ಚಾಲು ಮಾಡಿ ಅಲ್ಲಿ ಬಿಟ್ಟಿವ್ರಿ ನೀರು ಓ ಕೌಲಿ ಸನ್ಕಿ ತರ್ಬೇಕಾಗ್ತದ ಹೋಗಿ ಇದ್ರಲ್ಲೇ ಮಾಡಿಲ್ಲ ಅಂದ್ರೆ ರಾಘವನ್ ತರ್ತಿ ಅಂತ ತೊಗೊಂಡು ಹೊಡ್ಕೊತೋಗಿ
ರಾಗೋಲಿ ಬರ್ತದಲ್ಲ ರಾಗೋಲ್ ತೊಂಬ ಹೋಗಿ ಹಾಂ ದೊಡ್ಡದೇ ತೊಂಬ ಬರೀ ಫ್ರೆಂಡ್ಸ್ ಪಲ್ಲಿ ಕಿತ್ತಾಗ್ತೀವಿ ನೋಡ್ರಿ ಅದು ಹೈದ್ರಾಕ್ ಹೊಂಟಿದ್ಯಾನು ಒಂದು 30 ಸೂಡ ಇದಕ್ಕೆ ಕಿತ್ತದೇವ್ರಿ ಕಿತ್ತದೇವ್ತೀನಿ ನೋಡ್ರಿ ಕರಿಬೇವು ಕಡ್ದೇವ್ರಿ ಚಿನ್ನು ಸಾಲಿಗೆ ಹೋಗ್ಯಾಳ ಸೋನೊಂದು ನಂದು ನಡೆದೋದು ನೋಡ್ರಿ ಡ್ಯೂಟಿ ಈಗ ಪಾಲಕ್ ಕಿತ್ತಾಗ್ತೀವಿ ನೋಡ್ರಿ ಇವು ಇಷ್ಟಿಟ್ಟು ಸೂಡು 10 ರೂಪಾಯಿ ನೋಡ್ರಿ ಪಾಲಕ್ ಸೊಪ್ಪು ಭಾರಿ ಅಂದ್ರೆ ಭಾರಿ ಬಂದದ ನೋಡ್ರಿ ಪಾಲಕ್ ಬಜ್ಜಿ ಮಾಡ್ಬೇಕು ಮಸ್ತ್ ಆಗ್ತದೆ ನೋಡ್ರಿ ಎಳೆ ಕಲರಿ ಪುಂಡಿಪಲ್ಲಿ ಪಾಲಕ್ 2 ಅದಲ್ರಿ ಪುಂಡಿಪಲ್ಲಿ ವಾಂಗ್ರಿ ಇಲ್ಲಿ ನೆರಳು ಐತ್ರಿ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ತುಟ್ಟಿ ಭಾಳ ಐತ್ರಿ ಮಳಿನೇ ಬರ್ಲಾಗ್ಯದಲ್ರಿ ಅದ್ರ ಸಂಬಂಧ ತುಟ್ಟಿ ಐತಿ ನೋಡ್ರಿ ಪಲ್ಯ ಅಂತೂ ಕಿತ್ತಿ ಸೂಡು ಕಟ್ಟಿ ತೊಳೆದಿದ್ದೇವೆ ನೋಡ್ರಿ ಎಷ್ಟು ಫ್ರೆಶ್ ಆಗಿ ಕಾಣಿಸಾಗತ್ತದ ತಾಜಾ ಪಲ್ಯ ನೋಡ್ರಿ ಪಾಲಕ್ ಅಂತೂ ಭಾಳ ಚಲೋ ಬಂದದ ನೋಡ್ರಿ ಖರಾಗ ನಿಕ್ಕ ಮದ ಅಂತದ ನೋಡ್ರಿ ಅಷ್ಟು ಚಂದ ಬಂದದ ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಇದರಂತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ರೀ